ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೀಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಸೊ ಇತ್ತೀಚೆಗೆ ಏನಂತಂದ್ರೆ KPSC ಗ್ರೂಪ್ ಬಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ನ ಒಂದು ನಿರ್ದಿಷ್ಟ ಪತ್ರಿಕೆಯ ಒಂದು ಅಫಿಷಿಯಲ್ ಕೀ ಆನ್ಸರ್ ಗಳು ಬಿಟ್ಟಿದ್ದಾರೆ. ಅದು ವಿಶೇಷವಾಗಿ ನಾನ್ HK ಪೇಪರ್ಗೆ ಸಂಬಂಧಪಟ್ಟಂತ ಒಂದು ನಿರ್ದಿಷ್ಟ ಪತ್ರಿಕೆಯ ಕೀ ಆನ್ಸರ್ ಬಿಟ್ಟಿದ್ದಾರೆ. ಈ ಒಂದು ಏನು ಪೇಪರ್ ಆಗಿದೆಯಲ್ಲ, ಇದರ ಒಂದು ಸಬ್ಜೆಕ್ಟ್ ಕೋಡ್ ಬಂದು 609 ಆಗಿದೆ. ಸೊ ಹಾಗಾಗಿ ಇದರ ಒಂದು ಸಿರೀಸ್ ಬಂದು ಸಿರೀಸ್ 6 ಆಗಿದೆ. ಓಕೆನಾ? ಸೊ ಇದರ ಒಂದು ಕೀ ಆನ್ಸರ್ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಕ್ವಶನ್ ತಗೊಂಡು ನೋಡಿ. ಡಿ ದೇವರಾಜರ ವೈಯಕ್ತಿಕ ಸಾಲ ಯೋಜನೆಯಡಿಯಲ್ಲಿ ನೆರವನ್ನ ಈ ಕೆಳಗಿನ ಯಾವ ವಲಯದ ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗೆ ಒದಗಿಸಲಾಗುತ್ತೆ ಅಂತಂದ್ರೆ, ಸೊ ಇಲ್ಲಿ ನಮಗೆ ಕೀ ಆನ್ಸರ್ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲಿನೆಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಡಿ ಮೇಲಿನೆಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆನಾ? ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಗೋಣ. ಡಿ ದೇವರಾಜರ ವೈಯಕ್ತಿಕ ಸಾಲ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸೊ ಎರಡು ಮಾತ್ರನೇ ಕರೆಕ್ಟ್ ಆಗ ಸರಿಯಾದ ಉತ್ತರ ಆಗುತ್ತೆ. ಯಾಕಂದ್ರೆ ನಮಗೆ 25,000 ಅಲ್ಲ, 50,000 ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓನ್ಲಿ 2 ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಗೋಣ. ಅರಿವು ಶೈಕ್ಷಣಿಕ ಯೋಜನೆಯಡಿ ಸಾಲದ ಗರಿಷ್ಠ ಮಿತಿ ಎಷ್ಟು ಅಂತಂದ್ರೆ, ಅದು ಒಂದು ಕೋರ್ಸ್ಗೆ ಏನಂದ್ರೆ ಆಕ್ಚುಲಿ 4ರಿಂದ 5 ಲಕ್ಷವರೆಗೆ ಒಂದು ಲೋನ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಓಕೆನಾ? ಎಸ್. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸ್ವಾತಂತ್ರ್ಯ ಮಹೋತ್ಸವದ ಮುನ್ನಡೆ ಯೋಜನೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ಏನಂದ್ರೆ ಈ ಒಂದು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಇದೆಯಲ್ಲ, ಇದು ಇದೇನಂದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರ ಇದೇನಂದ್ರೆ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಖಾಸಗಿ ಸಂಸ್ಥೆಗಳಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇದು ಕರೆಕ್ಟ್ ಆಗುತ್ತೆ. ಅಂದ್ರೆ ಪ್ರವರ್ಗ 1ಕ್ಕೆ ಯಾವುದೇ ರೀತಿಯ ಆದಾಯದ ಮಿತಿ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ಎರಡು ಮಾತ್ರನೇ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಸರಿಯಾದ ಕೇಳಿದ್ದಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೇಂದ್ರ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಶಿಕ್ಷಣ ಸಚಿವರು ಭಾರತ ಮೊದಲ ಕೌಶಲ್ಯ ಭಾರತ ಅಂತಾರಾಷ್ಟ್ರೀಯ ಕೇಂದ್ರ ಅಥವಾ ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರೆ ಅಂದ್ರೆ, ಅದು ಆಪ್ಷನ್ ಡಿ ಒಡಿಶಾದ ಭುವನೇಶ್ವರದಲ್ಲಿ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ. ಪ್ರಧಾನಮಂತ್ರಿ ಕೌಶಲ್ ಕೇಂದ್ರ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಲು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಾವುದು ತಪ್ಪಾದ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಮೇಲಿನ ಯಾವುದು ಕೂಡ ತಪ್ಪಾದ ಹೇಳಿಕೆ ಅಲ್ಲ, ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನಾನು ಆಲ್ರೆಡಿ ಕ್ಲಾಸ್ ಈ ಒಂದು ಪೇಪರ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅದನ್ನ ಹೋಗಿ ನೋಡಬಹುದು. ನಾನು ಜಸ್ಟ್ ಇಲ್ಲಿ ಕೀ ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ, ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ. ಓಕೆ, ಯಾ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ತಾ ಭಾರತೀಯ ಅಥವಾ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಅಥವಾ ಇನ್ನು ಶಾರ್ಟ್ ಕಟ್ ಆಗಿ ನ್ಯಾಪ್ಸ್ ಅಂತ ಕರೀತಾರೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಲು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏನು ಈ ಒಂದು ನ್ಯಾಪ್ ಸ್ಕೀಮ್ ಇದೆಯಲ್ಲ, ಇದನ್ನ 2016ರಲ್ಲಿ ಲಾಂಚ್ ಮಾಡಿದ್ದಾರೆ. ಇಲ್ಲಿ 2021 ಕೊಟ್ಟಿದ್ದಾರೆ. ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಸೊ 2 ಮಾತ್ರ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 2 ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಧಾನ ಮಂತ್ರಿ ದಕ್ಷತ್ ಔರ್ ಕುಶಲತಾ ಸಂಪನ್ ಹಿತಾಗ್ರಹ ಅಥವಾ PM ದಕ್ಷ ಯೋಜನೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂತ ಏನಂದ್ರೆ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 1 ಮತ್ತು 2 ಕೂಡ ಸರಿಯಾದ ಹೇಳಿಕೆಯಾಗಿದೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಯಾವ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಹಾಸ್ಟೆಲ್ಗಳನ್ನ ಅಥವಾ ವಸತಿ ನಿಲಯಗಳನ್ನ ಮಂಜೂರು ಮಾಡಿದೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇದನ್ನ PM ಅಜಯ್ ಸ್ಕೀಮ್ ಮುಖಾಂತರ, ಅದೇ ರೀತಿ PM ಯಶಸ್ವಿ ಮುಖಾಂತರ ಮಾಡಿದರೆ ನಮ್ಮ ರಾಜ್ಯಕ್ಕೆ ಒಂದು ಹಾಸ್ಟೆಲ್ಗಳನ್ನ ಅಥವಾ ವಸತಿ ನಿಲಯಗಳನ್ನ ಮಂಜೂರು ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 2 ಆಗಿದೆ. ಸೊ ಇದು ದಕ್ಷತಾ PM ದಕ್ಷ ಸ್ಕೀಮ್ ಇದೆಯಲ್ಲ, ಇದೊಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಆಗಿದೆ. ಇದು ಹಾಸ್ಟೆಲ್ ಕೊಡುವಂತ ಸ್ಕೀಮ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಇಲ್ಲಿ 2 2 ಮಾತ್ರನೇ ಸರಿಯಾದ ಉತ್ತರ ಆಗುತ್ತೆ. ಸೊ ಇದು ಅಫಿಷಿಯಲ್ ಆಗಿ ಕೊಟ್ಟಂತ ಆನ್ಸರ್ ಅಂತ ಹೇಳ್ತೀನಿ. ಎಸ್. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇತರ ಹಿಂದುಳಿದ ವರ್ಗ ಮತ್ತು ಇತರರಿಗಾಗಿ ವೈಬ್ರೆಂಟ್ ಇಂಡಿಯಾ PM ಯುವ ಸಾಧಕರ ವಿದ್ಯಾರ್ಥಿ ವೇತನ ಪ್ರಶಸ್ತಿ ಯೋಜನೆ ಅಥವಾ ಇದನ್ನ ಶಾರ್ಟ್ ಕಟ್ ಏನು PM ಯಶಸ್ವಿ ಯೋಜನೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಂತ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿ, ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಮೇಲಿನ ಯಾವುದು ಕೂಡ ತಪ್ಪಾದ ಹೇಳಿಕೆ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಮಾನದಂಡಗಳು ಯಾವ ಯೋಜನೆಗೆ ಸಂಬಂಧಪಟ್ಟ ಅಂತ ಕೇಳ್ತಾರೆ. ನೋಡಿ, ನಮ್ಗೆ ಇಲ್ಲಿ ಅವರು ಭಾರತ ಪ್ರಜೆಯಾಗಿರ್ಬೇಕು,
ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು, ಅರ್ಜಿದಾರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಿರ್ಬೇಕು, ಜೊತೆಗೆ ವಾರ್ಷಿಕ ಆದಾಯ ಬಂದು ಏನಂದ್ರೆ 15,000 ರೂಪಾಯಿ ವಾರ್ಷಿಕ ಅಂದ್ರೆ ಅವ್ರಿಗೆ 15,000 ರೂಪಾಯಿ ಕೊಡ್ತಾರೆ ಅಂದ್ರೆ ವಾರ್ಷಿಕವಾಗಿ ಅನ್ಕೊಳ್ತಾರೆ. ಹಾಗಾದ್ರೆ ಇದು ಯಾವ ಸ್ಕೀಮ್ ಅಂತ ಕೇಳ್ತಾರೆ, ಇದು ಬಂದು ವಿದ್ಯಾ ಸಿರಿ ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮತ್ತೆ ಆತನಿಗೆ ಹಾಸ್ಟೆಲ್ ಆಗಿರ್ಬಾರ್ದು ಅಂತ, ಓಕೆನಾ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕುಟುಂಬಗಳಿಗೆ ಸೇರಿದ ಮಕ್ಕಳ ಪ್ರಾಥಮಿಕ ಶಿಕ್ಷಣಕ್ಕೆ ಸಹಾಯ ಮಾಡುವ ಮತ್ತು ವಿದ್ಯಾಭ್ಯಾಸವನ್ನ ಉತ್ತೇಜಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರಿ ಕಾರ್ಯಕ್ರಮ ಯಾವುದಂದ್ರೆ ಅದು ಆಶ್ರಮ ಶಾಲೆಗಳನ್ನ ತೆರೆದಿರುವಂತದ್ದು. ಅದು ವಿಶೇಷವಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕುಟುಂಬದ ಮಕ್ಕಳಿಗೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾವಣ. 1902ರಲ್ಲಿ ಮಹಾರಾಷ್ಟ್ರದ ಅಂದಿನ ಕೊಲ್ಲಾಪುರ ರಾಜ್ಯದಲ್ಲಿ ಅಂತ್ಯಾದಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಪರಿಚಯಿಸಿದ್ರೆ ಅಂದಿನ ಮಹಾರಾಜರಾಗಿರುವಂತಹ ಛತ್ರಪತಿ ಶಹಾಜಿ ಮಹಾರಾಜ್ ಅವರು ಏನ್ ಮಾಡ್ತಾರೆ ಅಂದ್ರೆ ಸೊ ಈ ಒಂದು ರಿಸರ್ವೇಶನ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಭಾರತ ಸರ್ಕಾರ ಅಧಿನಿಯಮ 1935 ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ ದಿ 1935 ಕರಿತೀವಲ್ಲ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಗಾಗಿ ವಿಶೇಷ ಉಪಬಂಧಗಳನ್ನ ಒಳಗೊಂಡಿರುವ ಸ್ವತಂತ್ರ ಪೂರ್ವದ ಅವಧಿಯಲ್ಲಿ ಪರಿಚಯಿಸಲಾದ ಒಂದು ಮೊದಲ ಶಾಸನವನ್ನು ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗಾದ್ರೆ 1932ರಲ್ಲಿ ಪರಿಚಯಿಸಲಾದಂತಹ ಈ ಒಂದು ಕಾನೂನಲ್ಲಿ ಮೀಸಲಾತಿಗಳ ಬಗ್ಗೆ ಕೆಳಗಿನಲ್ಲಿ ಯಾವುದು ನಿಜ ಅಥವಾ ಟ್ರೂ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಆಕ್ಚುಲಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ SC ST ಮತ್ತು ಹಿಂದುಳಿದ ಜಾತಿಗಳ ಓಲೈಸೋದು ಮೀಸಲಾತಿಯ ಇತರ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಓಲೈಸುವಂತದ್ದಲ್ಲ, ಸೊ ತಪ್ಪಾಗುತ್ತೆ. ಸೊ ಇಲ್ಲಿ ಅಂದ್ರೆ ಸೊ ಬಿ ಕರೆಕ್ಟ್ ಆಗುತ್ತೆ, ಸಿ ಕರೆಕ್ಟ್ ಆಗುತ್ತೆ, ಡಿ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3B, C, D ಮಾತ್ರನೇ ಸರಿ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 15ನೇ ಪ್ರಶ್ನೆ. ಸಂವಿಧಾನವು ಹಿಂದುಳಿದ ವರ್ಗಗಳಿಗೆ ಯಾವುದೇ ರಕ್ಷಣೆಯನ್ನ ಕಲ್ಪಿಸುವುದಕ್ಕಾಗಿ ನಾನು ತುಂಬಾ ವಿಷಾದಿಸುತ್ತೇನೆ. ರಾಷ್ಟ್ರಪತಿಗಳು ನೇಮಿಸುವ ಆಯೋಗಗಳ ಶಿಫಾರಸುಗಳ ಆಧಾರದ ಮೇಲೆ ಕಾರ್ಯಾಂಗ ಅಂದ್ರೆ ಸರ್ಕಾರಕ್ಕೆ ಇದನ್ನ ಮಾಡಲು ಬಿಡಲಾಗಿದೆ. ಈ ಮಾತನ್ನು ಹೇಳಿದ್ದಾರೆ ಅಂತಂದ್ರೆ ಅದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 16ರ ಪ್ರಶ್ನೆ. ಮಂಡಲ್ ಆಯೋಗದ ಪರಿಶೀಲನಾಂಶಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿವೆ ಅಂತ ಕೇಳ್ತಾರೆ. ಹೌದಾ, ಟ್ರೂ ಯಾವುದು ಸರಿಯಾದಂತಹ ಒಂದು ಹೇಳಿಕೆ ಕೇಳ್ತಾರೆ ನೋಡಿ. ಆಕ್ಚುಲಿ ಏನು ಈ ಮಂಡಲ್ ಕಮಿಷನ್ ಇದೆಯಲ್ಲ, ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಲ್ಲ. ಓಕೆ ನೋಡಿ, ಇಲ್ಲಿ ಕೂಡ ಅಗೇನ್ ಆರ್ಥಿಕವಾಗಿ ಕೊಟ್ಟರೆ ಇದು ಕೂಡ ಆಗಲ್ಲ. ಸೊ ಅದೇ ರೀತಿ ಏನಾಗುತ್ತೆ ನಮ್ಗೆ ಇಲ್ಲಿ ಆಪ್ಷನ್ ಬಂದು ಓನ್ಲಿ ಸಿ ಮಾತ್ರ ಸರಿಯಾಗತ್ತೆ. ಹೌದಾ, ಹಿಂದುಳಿದ ವರ್ಗಗಳಿಗಾಗಿ ನೇಮಕಾತಿಗಳಲ್ಲಿ ಅಥವಾ ಉದ್ಯೋಗಗಳಲ್ಲಿ ಮೀಸಲಾತಿಗಾಗಿ ಉಪಬಂಧಗಳನ್ನ ಕಲ್ಪಿಸುವ ಅಪೇಕ್ಷಣೀಯತೆಯನ್ನ ಪರಿಶೀಲಿಸೋದು. ಜೊತೆಗೆ ಏನು ಈ ರಿಪೋರ್ಟ್ ಇದೆಯಲ್ಲ ಏನ್ ಮಾಡ್ತಾರೆ ಇವರು ಸಿಯು ಕುರಿತು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಂಗಿಲ್ಲ, ರಾಷ್ಟ್ರಪತಿ ಸಲ್ಲಿಸ್ತಾರೆ. ಹಾಗಾಗಿ ಡಿ ಕೂಡ ತಪ್ಪಾಗುತ್ತೆ, ಓನ್ಲಿ ಸಿ ಮಾತ್ರ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ತೋಣ. ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಕೆನೆ ಪದರಕ್ಕೆ ಸಂಬಂಧಿಸಿದ ಆದೇಶಗಳನ್ನ ಯಾರು ಹೊರಡಿಸುತ್ತಾರೆ ಅಂತಂದ್ರೆ ಅದು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಏನ್ ಮಾಡುತ್ತೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸೊ ಆದೇಶಗಳನ್ನ ಹೊರಡಿಸುತ್ತೆ ರಿಗಾರ್ಡಿಂಗ್ ದ ಸೊ ಕ್ರಿಮಿನಲ್ ಸ್ಟ್ರಕ್ಚರ್. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 18ನೇ ಪ್ರಶ್ನೆ ನೋಡ್ತೋಣ. ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಸೇವೆಗಳಲ್ಲಿ ಹಿಂದುಳಿದ ವರ್ಗಗಳ ಅಸಮರ್ಪಕ ಪ್ರಾತಿನಿಧ್ಯದ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡಲು ಸಮಿತಿಯನ್ನ ಯಾವಾಗ ಮತ್ತು ಯಾರ ನೇತೃತ್ವದಲ್ಲಿ ರಚಿಸಲಾಯಿತು ಅಂತಂದ್ರೆ ಅದನ್ನ 1918ರಲ್ಲಿ ಸರ್ ಲಾರ್ಡ್ ಲೆಸ್ಲಿ ಮಿಲ್ಲರ್ ಅವರ ಒಂದು ಅಧ್ಯಕ್ಷತೆ ಮಾಡ್ತಾರೆ. ಈ ಒಂದು ಸಮಿತಿ ಮಾಡ್ತಾರೆ 1918ರಲ್ಲಿ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾವಣ. ಒಂದ್ ಕಡೆ ನಮ್ಗೆ ಹಾಸ್ಟೆಲ್ಸ್ ಕೊಟ್ಟಿದ್ದಾರೆ, ಒಂದ್ ಕಡೆ ಸ್ಥಾಪನೆ ವರ್ಷ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನಮ್ಗೆ ಸೊ ಇಲ್ಲಿ ಫಸ್ಟ್ ಒಂದು ಕರೆಕ್ಟ್ ಆಗುತ್ತೆ. ಹೌದಾ, ಅಂದ್ರೆ A4 ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಇದೆಯಲ್ಲ ಸೈನಿಕ ಶಾಲೆ, ಅದನ್ನ 1962ರಲ್ಲಿ ಮಾಡ್ತಾರೆ. ಅದೇ ರೀತಿ B1 ಮೊರಾರ್ಜಿ ದೇಸಾಯಿ ಶಾಲೆ ಬಂದು 1996ರಲ್ಲಿ. ಅದೇ ರೀತಿ C3 ಬಂದು ಅಂಬೇಡ್ಕರ್ ಶಾಲೆ 1993ರಲ್ಲಿ. ಅದೇ ರೀತಿ ಸೊ ಅಟಲ್ ಬಿಹಾರಿ ವಾಜಪೇಯಿ ಅದು 2021ರಲ್ಲಿ. ಸೊ ಹಾಗಾಗಿ ಸೊ A5 B1 C3 4 ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾವಲ್ಲ ಮುಂದಿನ ಪ್ರಶ್ನೆ. ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನೀಡಿದರೆ ಅವರು ಕಠಿಣ ಕಾರಾಗೃಹ ಶಿಕ್ಷೆಗೆ ಗುರಿಯಾಗುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಹೌದಾ, ಇಲ್ಲಿ ನೋಡಿ ಆಕ್ಚುಲಿ ಫಸ್ಟ್ ಎರಡು ಕೊಟ್ಟಂತ ಹೇಳಿಕೆ ತಪ್ಪಾಗುತ್ತೆ. ಇಲ್ಲಿ ನಮ್ಗೆ ಸಿ ಮತ್ತು ಡಿ ಮಾತ್ರವೇ ಸರಿಯಾಗುತ್ತೆ. ಹೌದಾ, ಅವ್ರೇನಾದ್ರೂ ಕೂಡ ಸೊ ಏನಾದ್ರೂ ಕೂಡ ಫೇಕ್ ಆಗಿ ಕೊಟ್ರೆ ಏನಾದ್ರೆ ಅವ್ರಿಗೆ 6 ತಿಂಗಳಿಂದ ಸುಮಾರು 2 ವರ್ಷಗಳವರೆಗೆ ಕೂಡ ಏನ್ ಮಾಡೋರಿಗೆ
ಜೈಲು ಶಿಕ್ಷೆಯನ್ನ ಅಥವಾ ಸೆರೆವಾಸವನ್ನು ವಿಧಿಸಬಹುದು. ಜೊತೆಗೆ 1,000 ರಿಂದ 5,000 ನಾವು ದಂಡವನ್ನ ವಿಧಿಸಬಹುದು. ಸೊ ಹಾಗಾಗಿ ಆಪ್ಷನ್ ಸಿ ಡಿ ಎರಡು ಕರೆಕ್ಟ್ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಮಂಡಲ್ ಆಯೋಗದನ್ವಯ ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗೆ ವೃತ್ತಿಪರ ಕೋರ್ಸ್ ಮತ್ತು ನೇಮಕಾತಿಗಳಲ್ಲಿ ಎಷ್ಟು ಮೀಸಲಾತಿ ನೀಡಲಾಗುತ್ತಿದೆ ಅಂತಂದ್ರೆ ಅದು 27% ಆಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಇಲ್ಲಿ ಕರ್ನಾಟಕ ಹಿಂದುಳಿದ ವರ್ಗಗಳ ಮೀಸಲಾತಿಯ ಶೇಕಡಾವನ್ನು ಕೊಟ್ಟಿದ್ದಾರೆ. ನೋಡ್ತಗೋಣ. ನೋಡಿ, ನಮಗೆ ಒಂದ್ ಕಡೆ ಒಂದು ಕ್ಯಾಸ್ಟ್ ಕೊಟ್ಟಿದ್ದಾರೆ, ಒಂದ್ ಕಡೆ ರಿಸರ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಹೌದಾ? A3 ಅಂದ್ರೆ ವರ್ಗ ಕ್ಯಾಟಗರಿ ಏನಂದ್ರೆ ಎಷ್ಟು ಕೊಡ್ತಾರೆ? 4% ಕೊಡ್ತಾರೆ. ಅದೇ ರೀತಿ B4 ಕ್ಯಾಟಗರಿ 2A ಗೆ 4 ಅಂದ್ರೆ 15% ಕೊಡ್ತಾರೆ. C2 ಸೊ ಕ್ಯಾಟಗರಿ 3A ಗೆ 4% ಕೊಡ್ತಾರೆ. ಪ್ರವರ್ಗ 3B ಗೆ 5% ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ 2 A3 B4 C2 D1. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ನೋಡಿ, ಇದು ಕ್ವಶನ್ ಸ್ವಲ್ಪ ಡೌಟ್ ಇದೆ ಆಕ್ಚುಲಿ. ಏನು ನಾನ್ ಕ್ರಿಮಿಲೇಯರ್ ಒಂದು ಪ್ರಮಾಣ ಪತ್ರ ಇದೆಯಲ್ಲ, ಅದು ಸಾಮಾನ್ಯವಾಗಿ ತಹಶೀಲ್ದಾರ್ ಕೊಡ್ತಾರೆ. ಬಟ್ ಇಲ್ಲಿ ನಮ್ಮ ಕೀ ಆನ್ಸರ್ ಬಂದು ಅದು ಏನಂದ್ರೆ ಉಪವಿಭಾಗಾಧಿಕಾರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಕೊಟ್ಟಿದ್ದಾರೆ. ಸೊ ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಯಾಕಂದ್ರೆ ನಮಗೆ ತಹಶೀಲ್ದಾರ್ ಇಶ್ಯೂ ಮಾಡ್ತಾರೆ. ಬಟ್ ಇಲ್ಲಿ ಕೀ ಆನ್ಸರ್ ಬಂದು ನಮಗೆ ಉಪವಿಭಾಗಾಧಿಕಾರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ 2 ಇಸ್ ಕರೆಕ್ಟ್ ಕೊಟ್ಟಿದ್ದಾರೆ. ಓಕೆನಾ? ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಗೋಣ. ಕೆಳಗಿನ ಯಾವ ವಿಧಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಸ್ಥಾಪನೆಯನ್ನ ಕುರಿತು ತಿಳಿಸುತ್ತವೆ ಅಂತಂದ್ರೆ ನಮಗೆ ಅದು ಬಂದು 338 ಮತ್ತೆ 338A. ಸೊ ಹಾಗಾಗಿ ಆಪ್ಷನ್ 2 ಬಿ ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಆರ್ಥಿಕ ದುರ್ಬಲ ವರ್ಗಗಳಿಗೆ ಈ ಬಗ್ಗೆ ಕೆಳಗಿನಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ. ಓಕೆ, ನೋಡಿ. ಸೊ EWS ಏನ್ ಮಾಡ್ತಾರೆ? ಆಕ್ಚುಲಿ 10% ಕೊಡ್ತಾರೆ. ಇದು ಕರೆಕ್ಟ್ ಆಗುತ್ತೆ. ಅದೇ ರೀತಿ ಈ ವರ್ಗದ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಮತ್ತು ಸಾಮಾಜಿಕ ಇದು ಕೂಡ ಕರೆಕ್ಟ್ ಆಗುತ್ತೆ. ನೋಡಿ, ಸೊ ಇದು ಏನ್ ಥರ್ಡ್ ಇದೆಯಲ್ಲ, ಭಾರತ ಸಂಸತ್ತು ಅಂಗೀಕರಿಸಿದ ಸಂವಿಧಾನ 103ನೇ ತಿದ್ದುಪಡಿ ಅಂದ್ರೆ 2019 ಬಂತು. ಬಟ್ ಅಂದ್ರೆ ಇದನ್ನ ಉಳಿಸಕ್ಕೆ ಕೇಂದ್ರ ಸರ್ಕಾರ ಇವನ್ ಸ್ಟೇಟಿಗೆ ಕೂಡ ಅವಕಾಶ ಇರುತ್ತೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಓಕೆನಾ? ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರಾಂಗ್ ಸ್ಟೇಟ್ಮೆಂಟ್, ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕದಲ್ಲಿ 2023ರಲ್ಲಿ ವಿಧಾನಸಭಾ ಚುನಾವಣೆಯ ಮೊದಲು ಸರ್ಕಾರವು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 10% ಮೀಸಲಾತಿ ನೀಡಲು ಅಧಿಸೂಚನೆಯನ್ನ ಹೊರಡಿಸಿತ್ತು. ಹಾಗಾದ್ರೆ ಕ್ಯಾಬಿನೆಟ್ ತೆಗೆದುಕೊಂಡಂತ ಈ ತರ ನಿರ್ಧಾರಗಳು ಯಾವುವು ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಕೊಟ್ಟಂತ ಏನಂತಂದ್ರೆ ಆಕ್ಚುಲಿ ನಮಗೆ A ಮತ್ತು B ಮಾತ್ರ ಸರಿಯಾಗುತ್ತೆ. ಸೊ ಏನಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಮುಸ್ಲಿಮರನ್ನ EWS ಕ್ಯಾಟಗರಿಗೆ ಸೇರಿಸ್ತಾರೆ. ಹೌದು. ಕರ್ನಾಟಕದಲ್ಲಿ EWS ಮೀಸಲಾತಿ ಯಾರಿಗೆ ಅಂತಂದ್ರೆ ಬ್ರಾಹ್ಮಣರು, ಆರ್ಯ ವೈಶ್ಯರು, ಮುದಲಿಯಾರಗಳು, ಜೈನರು ಮತ್ತೆ ನಗರತರಿಗೆ ಇವರಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾರೆ. ಸೊ ಆದ್ರೆ ನೋಡಿ, ಮೀಸಲಾತಿ ಪ್ರಯೋಜನ ಪಡಿಬೇಕಾದ್ರೆ ನಮಗೆ ವಾರ್ಷಿಕ ಆದಾಯ ಬಂದು 10 ಲಕ್ಷ ಅಲ್ಲ, ಅದು 8 ಲಕ್ಷ ಆಗಿರುತ್ತೆ. ಹಾಗಾಗಿ ತಪ್ಪಾಗುತ್ತೆ. ಸೊ ಇದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಇಲ್ಲಿ A ಮತ್ತು B ಎರಡು ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 2022ರಲ್ಲಿ EWS ಮೀಸಲಾತಿಗೆ ಸಂಬಂಧಿಸಿದಂತೆ 103ನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಕೆಳಗಿನವುಗಳಲ್ಲಿ ಯಾವುದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಪ್ರತಿಬಿಂಬಿಸುತ್ತದೆ ಅಂತ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಕೇಳ್ತಾರೆ. ಹೌದಾ? ಸೊ ಹಾಗಾಗಿ ನಮಗೆ ನೋಡಿ, ಇಲ್ಲಿ ACD ಅಂದ್ರೆ ಆಪ್ಷನ್ 2 ಅನ್ನೋದು ಸರಿಯಾದ ಆನ್ಸರ್ ಕೊಟ್ಟಿದ್ದಾರೆ. ಆಪ್ಷನ್ 2 ACD ಮಾತ್ರ ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ B ತಪ್ಪಾಗುತ್ತೆ ಅನ್ಕೊತಾರೆ. ಕೀ ಆನ್ಸರ್ ಬಂದು ಆಪ್ಷನ್ 2 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರ ಅಂಗೀಕಾರದ ಉದ್ದೇಶಗಳು ಮತ್ತು ಕಾರಣಗಳಿಗೆ ಹೊಂದಿಕೆಯಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸರಿಯಾದ ಉತ್ತರ ಬಂದು A ಮಾತ್ರ ಸರಿಯಾಗಿದೆ. ಉಳಿದಂತಹ B ಮತ್ತು CD ಇದೆಲ್ಲ ಇವುಗಳು ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, A ಮಾತ್ರ ಸರಿಯಾಗಿದೆ, B CD ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರ ಅಡಿಯಲ್ಲಿ ಆಯೋಗದ ಅಧಿಕಾರಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಾರೆ. ಏನು ನಮಗೆ 9ರ ಒಂದು ಉಪ ಪ್ರಕರಣ ಇದೆಯಲ್ಲ, ಒಂದು ಬರುತ್ತಲ್ಲ, ಪ್ರಕರಣ 9ರಲ್ಲಿ ಅಂತ ಆಕ್ಚುಲಿ ಉಪಪ್ರಕರಣ 1ರಲ್ಲಿ ಅಂತ ಆಕ್ಚುಲಿ ನಮಗೆ ಇದರ ಒಂದು ಪ್ರಕಾರಗಳನ್ನ ನಿರ್ವಹಿಸುವಾಗ ದಾವೆಯನ್ನ ಇದನ್ನ ಸಿವಿಲ್ ಕೋರ್ಟ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮಗೆ
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ 1995 ಅಡಿಯಲ್ಲಿ ಆಯೋಗದ ಅಧಿಕಾರಗಳ ಬಗ್ಗೆ ಕೆಳಗಿನವುಗಳು ಯಾವುದು ತಪ್ಪಾಗಿದೆ ಅಂದ್ರೆ ಇಲ್ಲಿ ಕೊಟ್ಟದ್ದು ಸೊ ಸಿ ಮತ್ತೆ ಡಿ ಇದೆಲ್ಲ ಎರಡು ಕೂಡ ತಪ್ಪಾಗಿದೆ, ಎ ಮತ್ತು ಬಿ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಮತ್ತು ಡಿ ಮತ್ತೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995ರಲ್ಲಿ ಉಲ್ಲೇಖಿಸಿದಂತೆ ಪಟ್ಟಿಯ ಸರಿಯಾದ ಅರ್ಥವನ್ನ ಕೆಳಗಿನಿಂದ ಆರಿಸಲು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಆಕ್ಚುಲಿ ಏನೋ ಒಂದು ಈ ಆಕ್ಟ್ ಇದೆಯಲ್ಲ, ಇಲ್ಲಿ ಏನ್ ಹೇಳ್ತಿದ್ರೆ ಆಕ್ಚುಲಿ ಸೊ ಸಂವಿಧಾನ ಅನುಚ್ಛೇದ 15(4) ಮತ್ತು ಅನುಚ್ಛೇದ 14(4) ಅಡಿಯಲ್ಲಿ ಹಿಂದುಳಿದ ವರ್ಗಗಳ ನಾಗರಿಕರ ಪರವಾಗಿ ಮೀಸಲಾತಿಗಾಗಿ ಉಪಬಂಧಗಳನ್ನ ಕಲ್ಪಿಸುವ ಉದ್ದೇಶಗಳಿಗಾಗಿ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ಸಿದ್ಧಪಡಿಸಿದ ಪಟ್ಟಿಗಳನ್ನು ಕರೀತಾರೆ. ಸೊ ಹಾಗಾಗಿ ಇಲ್ಲಿ 3 ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ SC ಮತ್ತು ST ಮತ್ತು OBC ನೇಮಕಾತಿಗಳ ಮೀಸಲಾತಿ ಅಥವಾ ಎಟ್ಸೆಟ್ರಾ ಅಧಿನಿಯಮ 1990 ಮತ್ತು ನಿಯಮಗಳು ರೂಲ್ಸ್ 1992ರ ಉಪಬಂಧಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ಈ ಕೆಳಗಿನವರಲ್ಲಿ ಯಾರು ಕ್ರಮ ಕೈಗೊಳ್ಳುತ್ತಾರೆ ಅಂತಂದ್ರೆ, ಸೊ ಅದನ್ನ ನೋಡಿ ಆಕ್ಚುಲಿ ಏನಂದ್ರೆ ಆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಏನು ಒಂದು ಡೈರೆಕ್ಟರ್ ಆಗಿರ್ತಾರೆ, ಹೌದಾ. ಸೊ ಅಂದ್ರೆ ಗಿರಿಜನ ಕಲ್ಯಾಣ ನಿರ್ದೇಶಕರು ಇರ್ತಾರೆ, ಅಂದ್ರೆ ಇದು ST-ಗೋಸ್ಕರ. ಅದೇ ರೀತಿ ಬ್ಯಾಕ್ವರ್ಡ್ಗೋಸ್ಕರ ಹಿಂದುಳಿದ ವರ್ಗ ನಿರ್ದೇಶಕರಾಗಿರ್ತಾರೆ. ಅದೇ ರೀತಿ ಸಮಾಜ ಕಲ್ಯಾಣಕ್ಕೆ ಆಯುಕ್ತರು ನಿರ್ದೇಶಿಸಿರ್ತಾರೆ. ಸೊ ಹಾಗಾಗಿ ಸೊ BCD ಆಪ್ಷನ್ 2 ಇಸ್ ದ ಸರಿ ಉತ್ತರ ಆಗುತ್ತೆ. ಇಲ್ಲಿ ಜಿಲ್ಲಾಧಿಕಾರಿ ಬರಂಗಿಲ್ಲ, ಓಕೆನಾ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಕರ್ನಾಟಕ SC/ST ಮತ್ತು OBC ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ 1990 ಮತ್ತು ನಿಯಮಗಳು 1992ರ ಕುರಿತು ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೆ ಸೊ ಸಿ ಮತ್ತು ಡಿ ಮಾತ್ರ ಕರೆಕ್ಟ್ ಆಗಿದೆ, ಎ ಮತ್ತು ಬಿ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 2 ಮಾತ್ರ ಸರಿಯಾಗುತ್ತೆ. ನೋಡಿ ಅಂದ್ರೆ ಏನಂದ್ರೆ ಇದು ಪ್ರತಿ ವರ್ಷ ಏನು ಎಲ್ಲಾ ಶಿಕ್ಷಣ ಸಂಸ್ಥೆ ಇರ್ತಾವಲ್ಲ ಅವಂದ್ರೆ ವಿಶೇಷವಾಗಿ SC/ST ಏನ್ ಮಾಡ್ಬೇಕಾಗತ್ತೆ, ನಮೂನೆ 6ರಲ್ಲಿ ಸೊ ಏನಂತಂದ್ರೆ ಅವುಗಳ ಒಂದು ವಾರ್ಷಿಕ ವರದಿಯನ್ನ ಮಾಡಬೇಕಾಗುತ್ತೆ. ಅದೇ ರೀತಿ OBC ಬಂದು ನಮೂನೆ 7ರಲ್ಲಿ ವಾರ್ಷಿಕ ವರದಿಗಳನ್ನ ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಶಿಕ್ಷಣ ಸಂಸ್ಥೆ ಬಂದಾಗ ನೋಡಾಗುತ್ತೆ ಪ್ರತಿ ವರ್ಷ ಸೆಪ್ಟೆಂಬರ್ 1ಕ್ಕಿಂತ ಮುಂಚೆನೆ ಆಕ್ಚುಲಿ ಆ ಒಂದು ವರದಿನ ಸಲ್ಲಿಸಬೇಕಾಗುತ್ತೆ. ಸೊ ಹಾಗಾಗಿ ಸಿ ಮತ್ತು ಡಿ ಕರೆಕ್ಟ್ ಆಗಿದೆ, ಎ ಮತ್ತು ಬಿ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ SC/ST ಮತ್ತು OBC ನೇಮಕಾತಿಗಳ ಮೀಸಲಾತಿ ಎಟ್ಸೆಟ್ರಾ ಅಧಿನಿಯಮ 1990 ಮತ್ತು ನಿಯಮಗಳು 1992ರ ಯಾವ ನಿಯಮದ ಪ್ರಕಾರ ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಪಡೆದ ಹಣಕಾಸು ಪ್ರಯೋಜನಗಳನ್ನ ವಸೂಲಿ ಅಥವಾ ಮಾಡಲಾಗುತ್ತೆ ಅಂತ ಕೇಳಿದ್ರೆ ಅದು ನಿಯಮ ರೂಲ್ 7B ಅಡಿಯಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ ವಸೂಲಿ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ SC/ST ಮತ್ತು OBC ನೇಮಕಾತಿಗಳ ಮೀಸಲಾತಿ ಎಟ್ಸೆಟ್ರಾ ಇತ್ಯಾದಿ ಅಧಿನಿಯಮ 1990 ಮತ್ತು ನಿಯಮಗಳು 1990ರ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ವಿತರಣೆ ಮಾಡ್ತಾರೆ. ಸೊ ಹಾಗಾದ್ರೆ ಈ ಟೈಮಲ್ಲಿ ತಹಶೀಲ್ದಾರ್ ಈ ಕೆಳಗಿನ ಯಾವ ಕಾರ್ಯಗಳು ಮತ್ತು ಅಧಿಕಾರಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ನೋಡಿ ಇಲ್ಲಿ ಏನಂದ್ರೆ ಆಕ್ಚುಲಿ ಸೊ ನಮಗೆ ಸಿ ಮಾತ್ರ ಕರೆಕ್ಟ್ ಆಗುತ್ತೆ, ಹೌದಾ. ಅಂದ್ರೆ ಅರ್ಜಿದಾರ ಏನಂದ್ರೆ ಅರ್ಜಿ ಸಲ್ಲಿಸಿರ್ತಲ್ಲ ಹೋಗಂದ್ರೆ ಅವರು 2 ತಿಂಗಳೊಳಗೆ ಏನಾದ್ರೂ ವಿತರಿಸಬೇಕಾಗುತ್ತೆ ಅಂತ ಹೇಳ್ಕೊಟ್ಟಾರೆ. ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಓಕೆನಾ. ಜೊತೆಗೆ ಆ ಡೇಟ್ ಏನಾದ್ರು ಕೂಡ ಅವರಿಗೆ ಆ ಒಂದು ಕೊಟ್ಟ ಡಾಕ್ಯುಮೆಂಟ್ಸ್ ಗಳಿದ್ರು ಕೂಡ ಅನುಮಾನಗಳಿದ್ರೆ ಅವರು ಒಂದು ಡೇಟ್ ಫಿಕ್ಸ್ ಮಾಡಿ ಅದನ್ನ ಕರೆಸಿ ಡಾಕ್ಯುಮೆಂಟ್ಸ್ ಗಳನ್ನ ಮತ್ತೆ ವೆರಿಫೈ ಮಾಡಬಹುದು. ಸೊ ಇದು ತಪ್ಪಾಗುತ್ತೆ. ಇಲ್ಲಿ ಅಂದ್ರೆ ಅವ್ರಿಗೆ ಕೊಡ್ತಾರೆ ಅರ್ಜಿದಾರ ದಿನಾಂಕಕ್ಕೆ ನಿಗದಿಪಡಿಸಕ್ಕೆ ಅವ್ರಿಗೆ ಕೊಡಂಗಿಲ್ಲ, ತಹಶೀಲ್ದಾರೇ ನಿರ್ಧಾರ ಮಾಡ್ತಾರೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎಸ್ ಅಂದ್ರೆ ವಿಚಾರಣೆಯ ಸಮಯದಲ್ಲಿ ಅವರು ಏನಂದ್ರೆ ಶಾಲೆಯ ದಾಖಲೆಗಳನ್ನ ಜನನ ನೋಂದಣಿಗಳನ್ನ ಪ್ರಮಾಣಪತ್ರನ ಕೂಡ ಪರಿಶೀಲನೆ ಮಾಡಿ ಅದನ್ನ ವೆರಿಫೈ ಮಾಡ್ಕೊತಾರೆ. ಸೊ ಹಾಗಾಗಿ ಆಪ್ಷನ್ 3 ಸಿ ಮಾತ್ರ ಸರಿಯಾಗಿದೆ, ಎ ಮತ್ತು ಬಿ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 36ನೇ ಪ್ರಶ್ನೆ ಸರಿಯಾದ ಉತ್ತರವನ್ನು ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ ನಮ್ಗೆ ಈ ಕೆನೆ ಪದರ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇದನ್ನ ಮಾಡುತ್ತೆ ಆಕ್ಚುಲಿ ನಮ್ಗೆ ಇಂದಿರಾ ಸಾನಿ ಕೇಸಲ್ಲಿ ಬಂದಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಹೈಕೋರ್ಟ್ ಅಲ್ಲ, ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅದೇ ರೀತಿ ಇದನ್ನ ಇಂದಿರಾ ಸಾನಿ ಪ್ರಕರಣದಲ್ಲಿ ಮಾಡ್ತಾರೆ 1992ರಲ್ಲಿ, ಇದು ಕರೆಕ್ಟ್ ಆಗುತ್ತೆ. ಅದೇ ರೀತಿ ಇದು 8 ಅಲ್ಲ, ಇದು ತಪ್ಪಾಗುತ್ತೆ. ಅದೇ ರೀತಿ ಇದು 1950 ಇದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಬಿ ಮಾತ್ರ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 37 ಹೇಳಿಕೆ ಕೆನೆ ಪದರ ಗುರುತಿಸುವಿಕೆ ಒಂದು ಜಟಿಲ ಸಮಸ್ಯೆಯಾಗಿದೆ. ಮೀಸಲಾತಿಯಿಂದ ಹೊರಗಿಡುವುದನ್ನ ಅನ್ವಯಿಸಲು ಹಿಂದುಳಿದ ವರ್ಗದ ಶ್ರೀಮಂತ ಅಥವಾ ಮುಂದುವರಿದ ವರ್ಗ ಯಾವುದು ಎಂಬುದು ಇಲ್ಲಿ ಮೂಲಭೂತ ಪ್ರಶ್ನೆಯಾಗಿದೆ. ನ್ಯಾಯಮೂರ್ತಿ ಜೀವನ್ ರೆಡ್ಡಿ ಇಂದಿರಾ ಸಾನಿ ಪ್ರಕರಣ ತೀರ್ಪಿನಲ್ಲಿ ಹಿಂದುಳಿದ ವರ್ಗಗಳಲ್ಲಿ
ಹರ್ರರು ಮತ್ತು ಕೆನೆ ಪದರದ ನಡುವೆ ಹೇಗೆ ಮತ್ತು ಎಲ್ಲಿ ಗರಿಯಬೇಕು ಎಂದು ವ್ಯಕ್ತಪಡಿಸುತ್ತಾರೆ. ಕೆನೆ ಪದರ ಕುರಿತು ನ್ಯಾಯಮೂರ್ತಿ ಜೀವನ್ ರೆಡ್ಡಿ ಅವರ ವಾದಗಳ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆಗಳು ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ. ಓಕೆನಾ. ಸೊ ಇಲ್ಲಿ ಕೊಟ್ಟಂತ ಸೊ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಮೇಲಿನ ಯಾವುದು ಕೂಡ ತಪ್ಪಾದ ಹೇಳಿಕೆ ಅಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ. ಆಗಸ್ಟ್ 24, 2021 ನ್ಯಾಯಮೂರ್ತಿ ಎಲ್ ನಾಗೇಶ್ವರ್ ರಾವ್ ನೇತೃತ್ವದ ಸರ್ವೋಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವು ಹಿಂದುಳಿದ ವರ್ಗಗಳಿಗೆ ಕೆನೆ ಪದರವನ್ನ ಗುರುತಿಸಲು ಆರ್ಥಿಕ ಮಾನದಂಡವು ಏಕೈಕ ಆಧಾರವಾಗುವುದಿಲ್ಲ. ಸಾಮಾಜಿಕ ಪ್ರಗತಿ, ಶಿಕ್ಷಣ, ಉದ್ಯೋಗದಂತ ಇತರ ಅಂಶಗಳು ಕೂಡ ಮುಖ್ಯವೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗಾದ್ರೆ ಮೇಲಿನ ಸಂದರ್ಭದಲ್ಲಿ ತಪ್ಪಾದ ಉತ್ತರವನ್ನ ಆಯ್ಕೆ ಮಾಡೋದು ಕೇಳ್ತಾರೆ ನಮ್ಗೆ. ಇಲ್ಲಿ ನೋಡಿ, ಸೊ ಫಸ್ಟ್ ಸ್ಟೇಟ್ಮೆಂಟ್ ನಮ್ಗೆ ಸರಿಯಾಗತ್ತೆ, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಮಾತ್ರನೇ ಬಿ ಮಾತ್ರ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಸಂಸತ್ತಿನಲ್ಲಿ ಮಂಡಲ್ ಆಯೋಗದ ಶಿಫಾರಸುಗಳನ್ನು ಮಂಡಿಸಿದ ಪ್ರಧಾನಮಂತ್ರಿ ಯಾರಂತಂದ್ರೆ ಅದು ವಿ.ಪಿ. ಸಿಂಗ್ ಅಥವಾ ವಿಶ್ವನಾಥ್ ಪ್ರತಾಪ್ ಸಿಂಗ್. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಯಾವ ವರ್ಷದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಇಲಾಖೆಯನ್ನ ರಚಿಸಲಾಯಿತು ಮತ್ತು ಯಾವ ವರ್ಷದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಾಗಿ ಪ್ರತ್ಯೇಕ ನಿರ್ದೇಶನಾಲಯವನ್ನ ರಚಿಸಲಾಯಿತು ಅಂದ್ರೆ ಅದು 1977ರಲ್ಲಿ ಪ್ರತ್ಯೇಕಿಸಲಾಗುತ್ತದೆ. ಆಮೇಲೆ ಅದನ್ನ ಪ್ರಾರಂಭ ಮಾಡ್ತಾರೆ. 1999, 2000 ಪ್ರತ್ಯೇಕ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಭಾರತ ಸಂವಿಧಾನದ ವಿಧಿ 244 ಕ್ಲಾಸ್ 1ರಂತೆ ಭಾರತ ಒಂದು ಪ್ರದೇಶವನ್ನ ಪರಿಶಿಷ್ಟ ಪ್ರದೇಶವನ್ನ ಘೋಷಿಸುವ ಹಕ್ಕು ಯಾರಿಗಿದೆ ಅಂತಂದ್ರೆ ಅದು ನಮ್ಮ ಭಾರತದ ಪಾರ್ಲಿಮೆಂಟ್ ಅಥವಾ ಇಂಡಿಯನ್ ಪಾರ್ಲಿಮೆಂಟ್ ಇದೆ, ಸಂಸತ್ತಿಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 42 ಪ್ರಶ್ನೆ. ಸಾಮಾಜಿಕವಾಗಿ ವಂಚಿತರಾದ ಜನರಿಗೆ ಉನ್ನತಿ ಕ್ರಮಗಳನ್ನ ಸೂಚಿಸಲು ಭಾರತದಲ್ಲಿ ನೇಮಕಗೊಂಡ ಮೊದಲ ಸಮಿತಿ ಅಂದ್ರೆ ಅದು ನಮ್ಮ ಮೈಸೂರಿನ ಸಮಿತಿ ಆಗುತ್ತೆ, ಅದು ಲೆಸ್ಲಿ ಮಿಲ್ಲರ್ ಸಮಿತಿ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಸಮಾನತೆ ಎರಡು ಪರಿಕಲ್ಪನೆಗಳು ಯಾವ ಅಂತಂದ್ರೆ ಒಂದು ಲಿಖಿತ ಸಮಾನತೆ ಅಂದ್ರೆ ರಿಟರ್ನ್ ಈಕ್ವಾಲಿಟಿ ಅಂತ ಕರಿತೀವಿ, ಮತ್ತು ಅಲಿಖಿತ ಅಂದ್ರೆ ಅನ್ರಿಟರ್ನ್ ಅಥವಾ ನಾನ್ ರಿಟರ್ನ್ ಈಕ್ವಾಲಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಅನ್ನೋದು ಸರಿಯಾದ ಉತ್ತರ ಕೊಡುತ್ತೆ ಒಂದು ಕೆ ಆನ್ಸರ್ ಪ್ರಕಾರ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಡ್ಯಾಶ್ ಅವಧಿಗಿಂತ ಹೆಚ್ಚಿನ ಅವಧಿಗೆ ನೇಮಕಾತಿಗೆ ಅರ್ಹರಾಗತಕ್ಕದ್ದಲ್ಲ ಅಂದ್ರೆ ಅವರು 2 ಬಾರಿ ಮಾತ್ರನೇ ಆ ಒಂದು ಅಧಿಕಾರವನ್ನು ಸ್ವೀಕರಿಸಬಹುದು, ಅದಕ್ಕಿಂತ ಹೆಚ್ಚಿಗೆ ಮಾಡಕೋರಿ ಅಧಿಕಾರ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರತಿ ಹಣಕಾಸು ವರ್ಷಕ್ಕೆ ಲೆಕ್ಕಪತ್ರಗಳನ್ನ ಯಾರಂದ್ರೆ ಮೆಂಬರ್ ಸೆಕ್ರೆಟರಿ ಅಥವಾ ಸದಸ್ಯ ಕಾರ್ಯದರ್ಶಿಗಳು ಅದನ್ನ ಸಿದ್ಧಪಡಿಸ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಯಾವ ಅನುಚ್ಛೇದ ಅಥವಾ ಯಾವ ವಿಧಿಯಡಿಯಲ್ಲಿ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನ ನಿಷೇಧಿಸಿದ್ರೆ ಅದು ಆರ್ಟಿಕಲ್ 15 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ 47 ಕ್ವಶನ್ ನೋಡ್ತಾ ಶಿಕ್ಷಣ ಸಂಸ್ಥೆ ಅಂದ್ರೆ ಎಸ್, ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 1 ಮತ್ತು 2 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಪಡೆದಿರುವ ಯಾವುದೇ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸುವ ಅಧಿಕಾರದ್ದು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಏನ್ ಮಾಡುತ್ತೆ, ಅವರಿಗೆ ಒಂದು ವಿಚಾರಣೆಗೆ ಒಳಪಡಿಸುತ್ತದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಸಂವಿಧಾನದ ಡ್ಯಾಶ್ ವಿಧಿಯಡಿ ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ದುರ್ಬಲ ವರ್ಗದ ಜನರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ರಾಜ್ಯವು ವಿಶೇಷ ಜಾಗರೂಕತೆಯಿಂದ ಸಂವರ್ಧಿಸತಕ್ಕದ್ದು ಎಂದು ನಿರ್ದೇಶಿಸುತ್ತದೆ. ಅದು ಆರ್ಟಿಕಲ್ 46 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದನ್ನ ನಮ್ಮ ಸಂವಿಧಾನದ ಪಾರ್ಟ್ 4 ಅಲ್ಲಿ ಮೆನ್ಷನ್ ಮಾಡಿದ್ರೆ ಅಂಡರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿಯಲ್ಲಿ. ಓಕೆನಾ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಅಧ್ಯಕ್ಷರೊಂದಿಗೆ ಎಷ್ಟು ಸದಸ್ಯರಂತಂದ್ರೆ ಅಲ್ಲಿ ಟೋಟಲ್ ಆಗಿ 5 ಜನ ಸದಸ್ಯರಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಇದು ಕೂಡ ಕ್ವಶನ್ ಡೌಟ್ ಇದೆ ನಮಗೆ. LG ಅವರಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಆಕ್ಚುಲಿ ನಮಗೆ ಕೆ ಆನ್ಸರ್ ಅಲ್ಲಿ ಆಪ್ಷನ್ 1A ಮಾತ್ರ ಕೊಟ್ಟಿದ್ದಾರೆ. ಆಕ್ಚುಲಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗ್ತಾರೆ, ಬಟ್ ಇದೇ ತಪ್ಪಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇದು ಆಕ್ಚುಲಿ A ಕರೆಕ್ಟ್ ಆಗುತ್ತೆ, ಬಟ್ ಇಲ್ಲಿ ಕೆ ಆನ್ಸರ್ ಅಲ್ಲಿ A ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷರು, ಸದಸ್ಯರು ಮತ್ತು ನೌಕರರನ್ನ ಸಾರ್ವಜನಿಕ ಸೇವಕರೆಂದು ಡ್ಯಾಶ್ ಅಡಿಯಲ್ಲಿ ಭಾವಿಸತಕ್ಕಂದ್ರೆ ಅದು ಇಂಡಿಯನ್ ಪೆನಲ್ ಕೋಡ್ ಅಥವಾ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 21 ಇದೆಯಲ್ಲ ಅದರಲ್ಲಿ ಅವ್ರನ್ನ ಸೊ ಒಬ್ಬ ಸಾರ್ವಜನಿಕ ಸೇವಕ ಅಥವಾ ಪಬ್ಲಿಕ್ ಸರ್ವೆಂಟ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಪರಿಶೀಲನಾ ಸಮಿತಿಯ ಅದು ಸೂಕ್ತವೆಂದು ಭಾವಿಸುವ ವಿಚಾರಣೆಯನ್ನ ನಡೆಸಿದ ನಂತರ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಡ್ಯಾಶ್ ದಿನಗಳ ಒಳಗೆ ನಿಗದಿತ ನಮೂನೆಯಲ್ಲಿ ಸಿಂಧುತ್ವ ಪ್ರಮಾಣವನ್ನ ನೀಡಬಹುದು ಅಥವಾ ಅರ್ಜಿಯನ್ನ ತಿರಸ್ಕರಿಸುವುದಂದ್ರೆ ಅದು 30 ದಿನಗಳೊಳಗಾಗಿ. ಸೊ ವಿತ್ ಇನ್ 30 ಡೇಸ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಯಾವುದೇ ಜಾತಿ, ಜನಾಂಗ ಅಥವಾ ಬುಡಕಟ್ಟನ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ ಪಟ್ಟಿಗೆ ಸೇರಿಸಲು ಅಥವಾ ಪಟ್ಟಿಯನ್ನು ತೆಗೆದುಹಾಕಲು ಮತ್ತು ಯಾವುದೇ ಜಾತಿ, ಜನಾಂಗ ಅಥವಾ ಬುಡಕಟ್ಟಿನೊಳಗಿನ ಭಾಗ ಅಥವಾ ಸಮೂಹನಾಗಿಸಲು ಯಾರಿಗೆ ಅಧಿಕಾರ ಇರ್ತದೆ? ಅದು ಕೂಡ ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಅಥವಾ ಭಾರತದ ಸಂಸತ್ತಿಗೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಪಿಯುಸಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ 90% ಹೆಚ್ಚು ಅಂಕಗಳನ್ನು ಗಳಿಸುವ ಮೂಲಕ ಉನ್ನತ ಶಿಕ್ಷಣವನ್ನ ಮುಂದುವರಿಸಲು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ನೀಡಲಾಗುವ ಪ್ರಶಸ್ತಿ ಅಂತಂದ್ರೆ ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕ್ ಮೂಲಕ ಸಾಲ ಯೋಜನೆಯನ್ನ ಹಿಂದುಳಿದ ವರ್ಗಗಳ ಇಲಾಖೆಯಡಿಯಲ್ಲಿ ಯಾವ ನಿಗಮದಿಂದ ಅನುಷ್ಠಾನಗೊಳಿಸಲಾಗಿದೆ ಅಂತಂದ್ರೆ ಅದು ಅಂದ್ರೆ ಒಂದು ಇಲಾಖೆಗಳ ಮುಖಾಂತರ ಅಂದ್ರೆ ನಿಗಮಗಳ ಮುಖಾಂತರ. ಸೊ ಇಲ್ಲಿ ಒಕ್ಕಲಿಗ ಸಮುದಾಯ ಕೂಡ ಬರುತ್ತೆ, ದೇವರಾಜ ಅರಸು ಕೂಡ ಬರುತ್ತೆ. ಹಾಗಾಗಿ ಆಪ್ಷನ್ 3 1 ಮತ್ತು 2 ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಜೀವ ಜಲ ಅಥವಾ ಗಂಗಾ ಕಲ್ಯಾಣ ಅಂತ ಬೇರೆ ಯೋಜನೆಯನ್ನ ಗಂಗಾ ಕಲ್ಯಾಣ ಅಂತ ಕರಿತೀವಿ, ಹೌದಾ? ಜೀವ ಜಲ ಯೋಜನೆಯನ್ನ ಈ ಕೆಳಗಿನ ಯಾವ ನಿಗಮದಿಂದ ಅನುಷ್ಠಾನಗೊಳಿಸಲಾಗುತ್ತೆ ಅಂದ್ರೆ ಅದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಆಕ್ಚುಲಿ ಈ ಒಂದು ಜೀವ ಜಲ ಎನ್ನುವಂತ ಯೋಜನೆಯನ್ನ ಏನ್ ಮಾಡಿದರೆ ಅನುಷ್ಠಾನಗೊಳಿಸಿದ್ದಾರೆ. ಬೇರೆ ಎಲ್ಲ ನಿಗಮಗಳು ಏನ್ ಕರಿತೀವಿ ಅದನ್ನ ಗಂಗಾ ಕಲ್ಯಾಣ ಅಂತ ಕರಿತೀವಿ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಅರಿವು ಯೋಜನೆಯಿಂದ ಸಾಲ ಪಡೆಯಲು ಅಭ್ಯರ್ಥಿಯು ಮತ್ತು ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎಷ್ಟಿರ್ಬೇಕಂದ್ರೆ ಅದು 3.5 ಲಕ್ಷದ ಮಿತಿಯೊಳಗೆ ಇರಬೇಕಾಗ್ತದೆ. 3.50 lakhs ಬಿಲೋ ಅಂತ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಕಾಯ್ದೆ ಅಥವಾ ಶಾರ್ಟ್ಕಟ್ ಆಗಿ ಅಟ್ರಾಸಿಟಿ ಅಂತ ಕರಿತೀವಲ್ವಾ, ಕಾಯ್ದೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಅಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ 4 ಮೇಲಿನ ಎಲ್ಲವೂ ಕೂಡ ಸರಿ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಪ್ರೀಸೀಪ್ ಕಾರ್ಡ್ ಅಂತ ಕೇಳಿದ್ದಾರೆ. ಓಕೆ, ಪ್ರೀಸೀಪ್ ಕಾರ್ಡ್ ಅಂದ್ರೆ ಆಕ್ಚುಲ್ ಗೊತ್ತಿರಬೇಕಾಗುತ್ತೆ. ಬೋಧನಾ ಶುಲ್ಕ ಮತ್ತು ಹಾಸ್ಟೆಲ್ ಶುಲ್ಕವನ್ನ ಪೂರ್ವ ಪಾವತಿ ಮಾಡದೆಯೇ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವ ವಿದ್ಯಾರ್ಥಿಗೆ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ರಾಜ್ಯ ಸರ್ಕಾರದಿಂದ ನೀಡಲಾದ ಕಾರ್ಡ್ ಅನ್ನು ನಾವು ಪ್ರೀಸೀಪ್ ಕಾರ್ಡ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವ್ಯಾಪ್ತಿ ಬಂದು ನೋಡಿ ಭಾರತದಲ್ಲಿ ಕೈಗೊಳ್ಳುವ ಅಧ್ಯಯನಗಳಿಗೆ ಮಾತ್ರ ಇದು ಲಭ್ಯ ಇರುತ್ತೆ ಮತ್ತು ಅರ್ಜಿದಾರರಿಗೆ ಸಂಬಂಧಿಸಿರುವ ರಾಜ್ಯ ಅಥವಾ ಕೇಂದ್ರದ ಪ್ರದೇಶದಿಂದ ಸರ್ಕಾರದಿಂದ ಆಕ್ಚುಲಿ ಒಂದು ವಿದ್ಯಾರ್ಥಿ ವೇತನ ನೀಡ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. 62ನೇ ಪ್ರಶ್ನೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ನಿಧಿಯನ್ನ ಸಂದಾಯ ಮಾಡುವ ಮಾದರಿ ಬಂದು ಸೊ ಅದಕ್ಕೆ 60% ಸೆಂಟರ್ ಕೇಂದ್ರ ಕೊಟ್ಟರೆ 40% ಸ್ಟೇಟ್ ಕೊಡುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ರಾಜ್ಯ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮವು ಯಾವ ಕೆಳಗಿನ ಯಾವ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಂದ್ರೆ ಸೊ ಎಲ್ಲ ಸ್ವಯಂ ಉದ್ಯೋಗ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಮರಾಠಿ ಮಿಲಿಟರಿ ಹೋಟೆಲ್ ಯೋಜನೆ ಎಲ್ಲವನ್ನು ಕೂಡ ಏನ್ ಮಾಡುತ್ತೆ ಈ ಒಂದು ಮರಾಠ ಸಮುದಾಯ ನಿಗಮ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ನಿಗಮಗಳಲ್ಲಿ ಯಾವ ನಿಗಮವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವಾಲಯಕ್ಕೆ ಸೇರುವುದಿಲ್ಲ ಅಂತಂದ್ರೆ ನೋಡಿ ಇದು ಬಹಳ ಕನ್ಫ್ಯೂಸ್ ಕ್ವಶನ್. ಅದು ಕರ್ನಾಟಕ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮ ಇದೆಯಲ್ಲ, ಇದು ಆಕ್ಚುಲಿ ಇಟ್ ಇಸ್ ನಾಟ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ನಾಗರಿಕ ಸೇವಾ ಪರೀಕ್ಷೆಗಳನ್ನು ಬರೆಯಲು ಪರೀಕ್ಷಾ ಪೂರ್ವ ತರಬೇತಿಯನ್ನು ಪಡೆಯಲು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತಾ ಷರತ್ತುಗಳು ಅಂತಂದ್ರೆ ಇಲ್ಲಿ ಕೊಟ್ಟಂತವು ಎಲ್ಲವೂ ಸರಿಯಾಗಿದೆ. ಸೊ ಕನಿಷ್ಠ 21 ವರ್ಷ ಆಗಿರ್ಬೇಕು. ಅವರು ಬ್ಯಾಕ್ವರ್ಡ್ ಕ್ಲಾಸ್ ಪ್ರವರ್ಗ 2A, ಪ್ರವರ್ಗ 1, 2A, 3A, 3B ಆಗಿರ್ಬೇಕು.
ಜೊತೆಗೆ ಅವರು ಕ್ಯಾಶ್ ಇನ್ಕಮ್ ಪಡ್ಕೊಂಡಿರ್ಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಮೇನ್ ಎಲ್ಲವೂ ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇದು ಕೂಡ ನಮಗೆ ಕ್ವಶನ್ ಇದು ಕೊಟ್ಟಿದ್ದಾರೆ. ಡೋಲು ಮತ್ತು ನಾದಸ್ವರ ತರಬೇತಿ ಕಾರ್ಯಕ್ರಮ ಇದೆಯಲ್ಲ, ಇದು ಹಿಂದುಳಿದ ವರ್ಗಗಳ ಏನಂದ್ರೆ ಯಾವ ವರ್ಗದ ಜನರಿಗೆ ಅಂತಂದ್ರೆ ಆಕ್ಚುಲಿ ಇದು ಪ್ರವರ್ಗ 2 ಕೊಡ್ತಾರೆ. ಬಟ್ ಆನ್ಸರ್ ಕೀ ಆನ್ಸರ್ ಬಂದು ಪ್ರವರ್ಗ 1 ಅಂತ ಕೊಟ್ಟರೆ ಇದು ಕೂಡ ನಮಗೆ ಆಕ್ಚುಲಿ ತಪ್ಪಾದ ಒಂದು ಕೀ ಆನ್ಸರ್ ಆಗಿದೆ. ಯಾಕಂದ್ರೆ ಇದು ಸವಿತಾ ಸಮಾಜ ಕೂಡ ಅವರಿಗೆ ಕೊಡ್ತಾರೆ, ಅದು ಅವ್ರು ಬರುವಂತದ್ದು ಪ್ರವರ್ಗ 2 ಬಿಲ್ ಬರ್ತಾರೆ. ಓಕೆನಾ, ಬಟ್ ಕೆ ಎಸ್ ಅಲ್ಲಿ ಕೊಟ್ಟದ್ದು ಸೊ ಆಪ್ಷನ್ ಎ ಪ್ರವರ್ಗ ಕ್ಯಾಟಗರಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡಿ ತಗೋಣ, ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯಗಳನ್ನ ನೀಡಲಾಗುತ್ತೆ ಅಂತಂದ್ರೆ ಆಕ್ಚುಲಿ ಪ್ರತಿ ವಿದ್ಯಾರ್ಥಿಗೆ 1650 ರೂಪಾಯಿ ವೆಚ್ಚದಲ್ಲಿ 10 ತಿಂಗಳ ಆಹಾರದ ಖರ್ಚು ನೀಡ್ತಾರೆ, ಉಚಿತ ವಸತಿ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ 3 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗುತ್ತೆ. ಬಟ್ ಗೊತ್ತಿರಲಿ ಈಗೇನ್ ಮಾಡಿರೋದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಸೇರಿಸಿದ್ದಾರೆ ಹೊಸ ಇದರಲ್ಲಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಕೆ ಆನ್ಸರ್ ಅಲ್ಲಿ. ನೆಕ್ಸ್ಟ್ ನೋಡಿ ತಗೋಣ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗಾಗಿ ಹೆಚ್ಚಿನ ಸಂಖ್ಯೆಯ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳನ್ನ ಹೊಂದಿರುವ ಜಿಲ್ಲೆ ಯಾವ್ದಂತಂದ್ರೆ ನಮ್ಮ ರಾಜ್ಯದಲ್ಲಿ ಅದು ಬೆಳಗಾವಿ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ತಗೋಣ, ಮಂಡಲ್ ಆಯೋಗದ ಕುರಿತಾದ ಈ ಕೆಳಗಿನ ಎಣಿಕೆಗಳನ್ನ ಪರಿಗಣಿಸಲು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಂತ ಯಾವ ಎಣಿಕೆ ಸರಿಯಾಗಿದೆ ಅಂದ್ರೆ ಫಸ್ಟ್ ಎಣಿಕೆ 1969 79 ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇ ಎಣಿಕೆ ಅಂದ್ರೆ ಇನ್ನ ಆರ್ಟಿಕಲ್ 248 ಅಲ್ಲಿ ರಚನೆ ಮಾಡ್ತಾರೆ. ಸೊ ಎರಡು ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಎರಡು ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕದಲ್ಲಿ 399 ಹಿಂದುಳಿದ ಜಾತಿಗಳು ಮೀಸಲಾತಿಗೆ ಅರ್ಹವೆಂದು ಯಾವ ಆಯೋಗ ಶಿಫಾರಸು ಮಾಡಿದೆ ಅಂತಂದ್ರೆ ಅದು ನಾಗನಗೌಡ ಆಯೋಗ ಅಂತ ಕೊಟ್ಟಿದ್ದಾರೆ ಕ್ಯಾನ್ಸರ್ ಅಲ್ಲಿ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ನಾರಿ ಶಕ್ತಿ ವಂದನ ಅಧಿನಿಯಮ 2023 ಅಥವಾ ವುಮೆನ್ ರಿಸರ್ವೇಶನ್ ಬಿಲ್ ಇದೆಯಲ್ಲ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನ ನೋಡಿ ಆಕ್ಚುಲಿ ಆರ್ಟಿಕಲ್ ಎಲ್ಲ ಉಲ್ಟಾಪಲ್ಟಾ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೊಟ್ಟಂತ ಸರಿಯಾದ ಯಾವ್ದಂದ್ರೆ ಆಕ್ಚುಲಿ 2 ಕೂಡ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ 4 1 ಅಥವಾ 2 ಕೂಡ ಯಾವುದು ಸರಿಯಾದ ಎಣಿಕೆ ಅಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಸ್ತುತ ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿ ಅಂತ ಕೊಟ್ಟಿದ್ದಾರೆ. ಅದು ಶ್ರೀ ಹಂಸರಾಜ್ ಗಂಗಾರಾಮ್ ಹೀರ್ ಅವರಿದ್ರೆ ಪ್ರಸ್ತುತವಾಗಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, 1990 ಕರ್ನಾಟಕ ಮೀಸಲಾತಿ ನೀತಿಯಲ್ಲಿ ಕೆಳಗಿನವುಗಳಲ್ಲಿ ಯಾವ ಪ್ರವರ್ಗ ಮೀಸಲಾತಿಯಡಿ ಬರೋದಿಲ್ಲ ಅಂತಂದ್ರೆ EWS ಆವಾಗಿರಲಿಲ್ಲ, 1990s ಇರಲಿಲ್ವಾ. ಸೊ ಹಾಗಾಗಿ ಆಪ್ಷನ್ 3 ಆರ್ಥಿಕ ಹಿಂದುಳಿದ ವರ್ಗಗಳು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವಾಗಿರಲಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಪ್ರೆಸೆಂಟ್ ಆಗಿ ಅವರು ಕೂಡ ಮೀಸಲಾತಿಯಲ್ಲಿ ಬರ್ತಾರೆ ಗೊತ್ತಿರಬೇಕಾಗುತ್ತೆ, ಬಟ್ ಅವಾಗ 1990s ಅಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕದಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನ ಡ್ಯಾಶ್ ಅಧಿನಿಯಮ ನೀಡಿರುತ್ತಂತಂದ್ರೆ ಅದು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಇದೆಯಲ್ಲ, ಇದರ ಪ್ರಕಾರ ಆಕ್ಚುಲಿ ಒಂದೆಲ್ಲವನ್ನ ಮೀಸಲಾತಿ ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನ ಸಮಿತಿಗಳನ್ನ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿದ್ರೆ ಫಸ್ಟ್ ನಮಗೆ ಆರ್ ನಾಗರಾವ್ ಕಮಿಟಿ ಬರುತ್ತೆ, ನೆಕ್ಸ್ಟ್ LG ಅವ್ರು ಬರ್ತಾರೆ, ಥರ್ಡ್ ಅಲ್ಲಿ ವೆಂಕಟಸ್ವಾಮಿ ಬರ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ACB ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕದಲ್ಲಿ OBC ಪಟ್ಟಿಯ ಪ್ರವರ್ಗ 2 ರಲ್ಲಿ ಮುಸ್ಲಿಮರನ್ನ ಸೇರಿಸಲು ಯಾವ ಆಯೋಗ ಪ್ರಸ್ತಾಪಿಸುತ್ತದೆ? ಅದು ಮಂಜುನಾಥ್ ಹೆಗಡೆ ಆಯೋಗ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿಯನ್ನ ಯಾವ ಆಯೋಗದ ವರದಿಯ ಆಧಾರದ ಮೇಲೆ ಶಿಫಾರಸು ಮಾಡಲಾಗಿದೆ ಅಂತಂದ್ರೆ ಅದು ಸಿನೋ ಆಯೋಗ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, 2019 103ನೇ ಸಂವಿಧಾನಿಕ ತಿದ್ದುಪಡಿ ಅಧಿನಿಯಮ ಭಾರತದ ಸಂವಿಧಾನಕ್ಕೆ ಯಾವ ಅನುಚ್ಛೇದಗಳನ್ನು ಸೇರಿಸಿದೆ ಅಂತಂದ್ರೆ ಅದು ಅನುಚ್ಛೇದ 15 ಕ್ಲಾಸ್ 6 ಮತ್ತು 16 ಕ್ಲಾಸ್ 6. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಜನಹಿತ ಅಭಿಯಾನ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಥವಾ ಕೇಂದ್ರ ಸರ್ಕಾರ 2022 ಪ್ರಕರಣವು ಈ ಕೆಳಗಿನ ಯಾವ ಸಮಸ್ಯೆಗಳಿಗೆ ಸಂಬಂಧಿಸಿದಂತಂದ್ರೆ ಅದು EWS ಏನ್ ಮಾಡ್ತಾರೆ 10% ರಿಸರ್ವೇಶನ್ ಕೊಡ್ತಾರಲ್ವಾ. ಸೊ ಹಾಗಾಗಿ ಆಪ್ಷನ್ 3 ಆರ್ಥಿಕ ದುರ್ಬಲ ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ಮೀಸಲಾತಿ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಲು ಕೊಟ್ಟಿದ್ರೆ ಇಲ್ಲಿ ನೋಡಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾಗಿ ನೋಡಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿ ಬಂದು ಅವ್ರಿದ್ರೆ ವಹಿಸಿಕೊಂಡ 3 ವರ್ಷ ಇರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅವ್ರ ಅಪಾಯಿಂಟ್ಮೆಂಟ್ ಮಾಡಿದಾರೆ ಅಂತಂದ್ರೆ ಅದು ರಾಜ್ಯ ಸರ್ಕಾರ ಆಗುತ್ತೆ, ರಾಷ್ಟ್ರಪತಿಗಳಲ್ಲ. ಸೊ ಹಾಗಾಗಿ ಫಸ್ಟ್ ಮಾತ್ರ ಕರೆಕ್ಟ್ ಆಗುತ್ತೆ, ಸೆಕೆಂಡ್ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ 1 ಮಾತ್ರ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ,
ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ 1995 ಯಾವ ಪ್ರಕರಣದ ಅಡಿಯಲ್ಲಿ ಆಯೋಗದ ಕಾರ್ಯಗಳನ್ನ ನಿರ್ವಹಿಸಲಾಗಿದೆ ಅಂತಂದ್ರೆ ಅದು ಪ್ರಕರಣ 9 ಅಥವಾ ಪ್ರಕರಣ 9 ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಯಾವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಅಥವಾ ಸದಸ್ಯರನ್ನ ಅಧಿಕಾರದಿಂದ ತೆಗೆದುಹಾಕಲು ಕೊಟ್ಟಿದ್ರೆ? ಎಲ್ಲಾ ಟೈಮಲ್ಲಿ. ಹೌದಾ? ಅವರು ದಿವಾಳಿಯಾಗಿದ್ರೆ, ಅಧಿಕಾರ ಚಲಾಯಿಸಿ ನಿರಾಕರಣೆ ಮಾಡಿದ್ರೆ, ಅವರು ತಪ್ಪಿಸ್ತರಾಗಿದ್ರೆ, ಎಲ್ಲ ಈ 3 ಕಾರಣಗಳಲ್ಲಿ ಕೂಡ ಅವರನ್ನ ತೆಗೆದುಹಾಕಬಹುದು. ಸೊ ಹಾಗಾಗಿ ಸರಿಯಾದ ಹೇಳಿಕೆ ಬಂದು ಆಪ್ಷನ್ 1 ಎ ಮತ್ತು ಎ ಬಿ ಸಿ ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ 29ನೇ ಪ್ರಶ್ನೆ. ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದವರುಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ನಿಯಮಗಳು 1992 ಮುಖ್ಯ ಉದ್ದೇಶ ಕೇಳ್ತಾರೆ. ಆಕ್ಚುಲಿ ನೋಡಿ, ಇಲ್ಲಿ ಕೊಟ್ಟರಲ್ಲಿ ಕೇವಲ 1 ಮಾತ್ರ ಸರಿಯಾಗುತ್ತೆ. ಆಪ್ಷನ್ ಎ ಕೇವಲ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಸರಿಯಾದ ಕೇಳಿದ್ದಾರೆ. ಸೊ ಹಾಗಾಗಿ ನೋಡಿ, ಇದು ಬರೀ ಏನಂದ್ರೆ ಆಕ್ಚುಲಿ ಎರಡನೇದು ತಪ್ಪಾಗುತ್ತಂದ್ರೆ ಶಿಕ್ಷಣದಲ್ಲಿ ಮೀಸಲಾತಿ ಬಗ್ಗೆ ಮಾತ್ರ ಇಲ್ಲ, ಓನ್ಲಿ ಇದು ಅಪಾಯಿಂಟ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಇದು 2 ಬಿ ತಪ್ಪಾಗುತ್ತೆ, ಸಿ ತಪ್ಪಾಗುತ್ತೆ, ಡಿ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಅದು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಡಿಸಿ ಅವರ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ಮುಂತಾದವುಗಳ ಮೀಸಲಾತಿ ನಿಯಮಗಳು 1992 ಪ್ರಕಾರ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿದ ವ್ಯಕ್ತಿಗೆ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿಯ ನೀಡಿದ ಪ್ರಮಾಣ ಪತ್ರದ ಮಾನ್ಯತೆಯ ಅವಧಿ ಎಷ್ಟಂತಂದ್ರೆ ಅವರು ಅದನ್ನ ಕ್ಯಾನ್ಸಲ್ ಮಾಡೋರು ಕೂಡ ಏನಾಗಿರುತ್ತೆ, ಅದು ಕಂಟಿನ್ಯೂಸ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಮೇಲಿನವುಗಳು ಯಾವುದೆಲ್ಲ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 86ನೇ ಪ್ರಶ್ನೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ದಿ ಪರ್ಸನಲ್ ಅಂಡ್ ಟ್ರೈನಿಂಗ್ ಪ್ರಕಾರ ಕೆನೆ ಪದರದ ಆದಾಯದ ಮಿತಿಯನ್ನ ಎಷ್ಟು ವರ್ಷಗಳಿಗೊಮ್ಮೆ ಪರಿಷ್ಕರಿಸಬೇಕಾಗುತ್ತದೆ ಅಂದ್ರೆ ಅದು ಪ್ರತಿ 3 ವರ್ಷಕ್ಕೊಮ್ಮೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ 87ನೇ ಪ್ರಶ್ನೆ. 97% ಮೀಸಲಾತಿ ಉದ್ಯೋಗಗಳು ಮತ್ತು ಸೀಟುಗಳಲ್ಲಿ 25% ಒಬಿಸಿ ಉಪಜಾತಿಗಳಿಗೆ ಹೋಗಿದೆ ಎಂದು ರೋಹಿಣಿ ಆಯೋಗಕ್ಕೆ ಕಂಡು ಬಂದಿದ್ದು ಕೊಟ್ಟಿದ್ದಾರೆ. ಜಸ್ಟಿಸ್ ರೋಹಿಣಿ ಆಯೋಗವನ್ನ ಭಾರತೀಯ ಸಂವಿಧಾನದ 343 ಅಲ್ಲ 340. ಸೊ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಇಲ್ಲಿ ಕೇಳಿದ್ರೆ ಸರಿಯಾದ ಹೇಳಿಕೆ ಅಂತಂದ್ರೆ ಆಪ್ಷನ್ 1 ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಇಂದಿರಾ ಸಾರಿ ತೀರ್ಪಿನ ನಂತರ ಕೆನೆ ಪದರನ್ನ ನಿರ್ಧರಿಸಲು ಮಾನದಂಡವನ್ನು ನಿಗದಿಪಡಿಸುವ ಜವಾಬ್ದಾರಿಯುತ ತಜ್ಞರ ಸಮಿತಿ ಅಧ್ಯಕ್ಷ ಯಾರಾಗಿದ್ದಾರೆ ಅಂದ್ರೆ ಅದು ನ್ಯಾಯಮೂರ್ತಿ ರಾಮನಂದನ್ ಪ್ರಸಾದ್ ಅವರಾಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನ 28/10/1997 ಸ್ಥಾಪನೆ ಮಾಡ್ತಾರೆ. ಅದನ್ನ ಯಾವ ವರ್ಷದಲ್ಲಿ ಡಿ ದೇವರಾಜ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತೇಳಿ ಮರುನಾಮಕರಣ ಮಾಡ್ತಾರೆ ಅಂದ್ರೆ ಆಕ್ಚುಲಿ ತಪ್ಪು ಕೊಟ್ಟಿದ್ದಾರೆ. ಅದು ಮಾಡಿದ್ದೇವೆ ಅಂದ್ರೆ 2005 ಮಾಡ್ತಾರೆ. ಬಟ್ ಕೆ ಆನ್ಸರ್ ಬಂದು 2004 ಕೊಟ್ಟಿದ್ದಾರೆ. ಸೊ ಕೆ ಆನ್ಸರ್ 4 ಕೊಟ್ಟಿದ್ದಾರೆ, ಬಟ್ ಸರಿಯಾದ ಉತ್ತರ ಬಂದು ಅದು 4 ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ನಮಗೆ ತಪ್ಪಾದ ಒಂದು ಏನಾಗಿದೆ, ಕೆ ಆನ್ಸರ್ ಆಗಿದೆ. ಓಕೆನಾ? ಅದನ್ನ ಮಾಡೋದು 2005 ಬಟ್ ಕೆ ಆನ್ಸರ್ ಪ್ರಕಾರ 2004 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಇದ್ರ ಪ್ರಕಾರ ಸರಿ ಅಂತ. ನೆಕ್ಸ್ಟ್ ನೋಡ್ತಾ ಒಂದ್ ಕಡೆ ನಮಗೆ ಸಂಸ್ಥೆ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಸ್ಥಾಪನೆಯಾದ ವರ್ಷ ಕೊಟ್ಟಿದ್ದಾರೆ. ಹೌದಾ? ಸೊ ನಮಗೆ ಆಪ್ಷನ್ 2 ಇಸ್ ರೈಟ್ ಆಗುತ್ತೆ. ಹೌದಾ? A2 ನೋಡಿ, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ. ಸೊ ಯಾವಾಗ 2014 ಕೊಟ್ಟಿದ್ದಾರೆ. ಅದೇ ರೀತಿ B1 ಕ್ರಾಂತಿವೀರ ಸಂಗೊಳ್ಳಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 2014 ಕೊಟ್ಟಿದ್ದಾರೆ. ಅದೇ ರೀತಿ C4 ನಿಜ ಶರಣ ಅಂಬಿಗರ ಚೌಡಯ್ಯ ನಿಗಮ 2017 ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮ 2019 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಎಣಿಕೆಗಳನ್ನ ಪರಿಗಣಿಸಿಕೊಂಡಿದ್ದಾರೆ. ಸೊ ಇಲ್ಲಿ ನೋಡಿ ಯಾವುದು ಸರಿಯಾದ ಎಣಿಕೆ ಅಂತಂದ್ರೆ ಆಕ್ಚುಲಿ ಎ ಕೂಡ ತಪ್ಪಾಗಿದೆ, ಬಿ ಕೂಡ ತಪ್ಪಾಗಿದೆ, ಸಿ ಮಾತ್ರ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಮಾತ್ರ 3 ಮಾತ್ರ ಸಿ ಆಪ್ಷನ್ ಸಿ ಇಸ್ ದ 3 ಇಸ್ ದ ರೈಟ್ ಆನ್ಸರ್. ಸಿ ಮಾತ್ರ ಕರೆಕ್ಟ್ ಆಗಿದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ 92ನೇ ಪ್ರಶ್ನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ನಂತರದ ಎಷ್ಟು ಆಸನಗಳನ್ನ ಅಥವಾ ವಸತಿಗಳನ್ನ ನಡೆಸಲಾಗುತ್ತೆ ಅಂತಂದ್ರೆ ಅದು 1068. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವಿದೇಶಿ ವಿದ್ಯಾವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳ ಪರಿಗಣಿಸಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸರಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 1 ಮತ್ತು 2 ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ನೋಡ್ತಗೋಣ, ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಥವಾ ಶೈಕ್ಷಣಿಕ ಸಾಲ ಸೌಲಭ್ಯ ಒದಗಿಸುವ ಯೋಜನೆ ಹೆಸರು ಬಂದು ಬಸವ ಬೆಳಗೊಂದಿದೆ. ಓಕೆನಾ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇದು ಕೂಡ ಕ್ವಶನ್ ಕೀ ಆನ್ಸರ್ ಆಗಿದೆ. 1992ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೀಸಲಾತಿ ಪ್ರಮಾಣ ಎಷ್ಟು ಮೀರ ಬರುತ್ತೆ ಕೇಸ್ ಬರುತ್ತಲ್ವಾ, ಕೇಸ್ ಅದು ಇಂದಿರಾ ಸಾನಿ ಕೇಸ್ ಅಂತ ಬರುತ್ತೆ. ಅದ್ರ ಹೇಳ್ತಿದ್ರೆ ಯಾವುದೇ ಕಾರಣ ಕೂಡ 50% ಕ್ರಾಸ್ ಮಾಡೋದು ಅಂತ ಏನ್ಬಿಡುತ್ತೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಬಟ್ ಕೆ ಆನ್ಸರ್ ಬಂದು ಏನ್ ಕೊಟ್ಟರೆ, ಸೊ 70% ಕೊಟ್ಟಿದ್ದಾರೆ. ಸೊ ಕೆ ಆನ್ಸರ್ ಅಲ್ಲಿ 70 ಕೊಟ್ಟಿದ್ದಾರೆ, ಸರಿ ಉತ್ತರ ಬಂದು ಸಿ ಆಗುತ್ತೆ. ಓಕೆನಾ, ಸೊ ಇದು ಕೂಡ ನಮಗೆ ರಾಂಗ್ ಕೆ ಆನ್ಸರ್ ಆಗಿದೆ, ರೈಟ್. ಸೊ ಹಾಗಾಗಿ ಆಪ್ಷನ್ 4 ಅಂತೂ ಸರಿ ಉತ್ತರ ಆಗುತ್ತೆ ಕೆ ಆನ್ಸರ್ ಪ್ರಕಾರ. ನೆಕ್ಸ್ಟ್ ನೋಡ್ತಗೋಣ, ಅರಿವು ಶಿಕ್ಷಣ ಶೈಕ್ಷಣಿಕ ಸಾಲ ಯೋಜನೆ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿಕೊಂಡಿದ್ದಾರೆ. ಸೊ ನೋಡಿ ಇಲ್ಲಿ ಅಂದ್ರೆ ನಿಗಮವು ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ಇತರ 28 ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲವನ್ನು ಕೊಟ್ಟಿದ್ದಾರೆ. ವಾರ್ಷಿಕ ಬಡ್ಡಿ ದರ ಬಂದು ಏನಂತಂದ್ರೆ 2% ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದು ಯಾವ್ದಂತಾರೆ, ಆಕ್ಚುಲಿ ಆಪ್ಷನ್ ತಪ್ಪಾಗಿ ಕೊಟ್ಟಿರೋದ, ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಮೇಲಿನವು ಯಾವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, 90ನೇ ಪ್ರಶ್ನೆ. ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಡಿಯಲ್ಲಿ ಸಮುದಾಯ ನೀರಾವರಿಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿಕೊಂಡಿದ್ದಾರೆ. ಓಕೆ ನೋಡಿ, ಇಲ್ಲಿ ಆಕ್ಚುಲಿ ಸರಿಯಾದ ಹೇಳಿಕೆ ಕೊಟ್ಟಿದ್ದಾರೆ, ಹೌದಾ 97ರಲ್ಲಿ. ಸೊ ಹಾಗಾಗಿ ಇಲ್ಲಿ ಬರೀ ಆಪ್ಷನ್ 1 ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಎರಡನೇದು ತಪ್ಪಾಗುತ್ತೆ. ಓಕೆ, ಯಾಕಂದ್ರೆ 4 ಲಕ್ಷ ಬಂದು 8 ಲಕ್ಷಕ್ಕಿಂತ ಎಕ್ಸ್ಟ್ರಾ ಇರ್ಬೇಕಂತಿದೆ. ಅದೇ ರೀತಿ 6 ಲಕ್ಷ ಇದೆಲ್ಲ ಅಂತಂದ್ರೆ 15 ಲಕ್ಷಕ್ಕಿಂತ 15 ಎಕರೆಗಿಂತ ಕಡಿಮೆ ಕೊಟ್ಟರು. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಎ ಮಾತ್ರ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಡಾಕ್ಟರ್ BR ಅಂಬೇಡ್ಕರ್ ಯೋಜನೆಯ ಸಾಗರೋತ್ತರ ಅಧ್ಯಯನಕ್ಕಾಗಿ ಮಾಡಿದ ಶೈಕ್ಷಣಿಕ ಸಾಲಗಳ ಮೇಲಿನ ಬಡ್ಡಿಯ ಸಹಾಯವನ್ನ ಸಮಾಜದ ಯಾವ ವರ್ಗಗಳಿಗೆ ವಹಿಸಲಾಗುತ್ತೆ ಅಂತಂದ್ರೆ ಇಲ್ಲಿ ಕೊಟ್ಟಂತ OBCಗೂ ಆಗುತ್ತೆ, ಅದೇ ರೀತಿ EWSಗೂ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 99ನೇ ಪ್ರಶ್ನೆ ನೋಡ್ತಗೋಣ, ಯುವ ಸಾಧಕರ ಒಂದು ಸ್ಕೀಮ್ ಮಾಡಿದ ಶ್ರೇಯಸ್ ಸ್ಕೀಮ್ ಅಂತ ಮಾಡಿದ್ದಾರೆ. ಯುವ ಸಾಧಕರ ಉನ್ನತ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಯೋಜನೆ ಇದೆಲ್ಲ ಶ್ರೇಯಸ್ ಅಂತ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿಕೊಂಡಿದ್ದಾರೆ. ಇಲ್ಲಿ ಕೂಡ ಯಾವುದು ಸರಿಯಾದ ಅಂತ ಹೇಳಿಕೊಡ್ತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕೊಟ್ಟಂತದ್ದು ಯಾವ್ದಂತಂದ್ರೆ ಸೊ ಓನ್ಲಿ 2. ಇಲ್ಲಿ ನೋಡಿ, ಫೆಲೋಶಿಪ್ ನೀಡುವ ಮೂಲಕ SC ST ವಿದ್ಯಾರ್ಥಿಗಳ ಶೈಕ್ಷಣಿಕ ಸಬಲೀಕರಣ ಯೋಜನೆಗಳ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ, ಹೌದಾ. ಅದೇ ರೀತಿ ಗುಣಮಟ್ಟದ ಉನ್ನತ ಶಿಕ್ಷಣ ಪಡೆಯೋದಕ್ಕಾಗಿ ಸಾಗರೋತ್ತರ ಅಧ್ಯಯನಕ್ಕಾಗಿ ಶೈಕ್ಷಣಿಕ ಸಾಲ ನೀಡುವಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಕ್ಚುಲಿ ನಮಗೆ ಸೊ ಕೀ ಆನ್ಸರ್ ಪ್ರಕಾರ ಆಪ್ಷನ್ 2 2 ಮಾತ್ರ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ ನೋಡ್ತಗೋಣ, 100ನೇ ಪ್ರಶ್ನೆ. ಕೆಳಗಿನ ಯಾವ ಯೋಜನೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಆಕ್ಚುಲಿ ಹೌದು, ಸ್ವಾವಲಂಬಿ ಸಾರಥಿ ಯೋಜನೆ ಸಂಬಂಧಪಟ್ಟಿದೆ. ಹೊಲಿಗೆ ಯಂತ್ರ ವಿತರಣೆ ಇದೆ, ವಸತಿ ರೈತರಿಗೆ ಬಡವರಿಗೆ ವಸತಿ ಯೋಜನೆ ಇದೆ. ಅದೇ ಆಪ್ಷನ್ ಡಿ ಇದೆಲ್ಲ ವಿವಾಹಿತರಿಗೆ ವಿವಾಹ ಯೋಜನೆ ಅಂತದ್ದು ಇದು ಯಾವುದೇ ರೀತಿಯ ಒಂದು ಸ್ಕೀಮ್ ಇಲ್ಲ. ಸೊ ಹಾಗಾಗಿ ಸೊ ಡಿ ಮಾತ್ರ ತಪ್ಪಾದ ಎಣಿಕೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಇದಿಷ್ಟು 3 ಕ್ವಶನ್ಗಳನ್ನ ಏನ್ ಮಾಡಿದ್ರೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇದನ್ನ ಸೊ ಕೆ ಆನ್ಸರ್ ಕೊಟ್ಟಿರುವಂತಾಗಿದೆ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ದಿಸ್ ಕ್ಲಾಸ್. ಮತ್ತೆ ಮುಂದಿನ ಕ್ಲಾಸ್ ತಗೋಣ. ಸೊ ಥ್ಯಾಂಕ್ ಯು.